ನಿನ್ನಲ್ಲಿ ಒಂದು ಪ್ರಶ್ನೆ ಮಾಡೋ ಮನೋಭಾವ ಇದೆ, ಒಂದು ಲಾಜಿಕಲ್ ಮೈಂಡ್ ಇದೆ, ವಿಚ್ ಇಸ್ ಒಂಥರ ಅದು ಆ ಹೂರ್ಣ ಸುತ್ತಿರೋದು ಒಂದಷ್ಟು ಎಮೋಷನ್ಸು, ಕಲೆ, ಇದೆಲ್ಲದ್ರ ಮಧ್ಯ ಈಗ ಒಂದು ಬ್ಯಾಲೆನ್ಸ್ಡ್ ಇದ್ದಾಗಿ ಸದ್ಯದ ದೇವರ ನಂಬಿಕೆಗಳೇನು ಇವತ್ತಿಗೂ, ದೇವರ ಅಂದರೆ ಏನು, ಆ ಶಕ್ತಿನ ಜನ ಹೇಗೆ ನೋಡ್ಬೇಕು ಅಂತ ಯಾರು ನಾಸ್ತಿಕರು ನೋಡ್ತಾ ಇದ್ರೆ ನಿನ್ನ ಅನುಭವದ ಮಾತುಗಳೇನು ಕೀರ್ತಿ? ಅಲ್ಲ, ಅವರು ಯಾವ ದೇವ್ರನ್ನಾದ್ರೂ ಸರಿ ಪೂರ್ತಿ ನಂಬಬೇಕು. ಅವರು ಏನಾದರೂ ಸರಿ, ನೀನು ದೇವರೇ ಬೇಡ ಅಂದರೆ ನೀನು ಟೈಮ್ನೇ ದೇವರು ಅನ್ಕೋತೀಯ, ನಂಬು ಕರೆಕ್ಟಾಗಿ ಪಾಸಿಟಿವ್ ಆಗಿ ಹೋದರೆ ವರ್ಕ್ ಆಗುತ್ತೆ ಅಂತ. ಅದು ಅಂದರೆ ದೇವರು ಬಂದು ನಮಗೆಲ್ಲ ಮಾಡಲ್ಲ. ಬಟ್ ಇವಾಗ ನಾವು ಸುಮ್ಮನೆ ಎಲ್ಲೋ ಹೊರಗಡೆ ಹೋಗಬೇಕಾದ್ರೆ, ಇವಾಗ ತುಂಬ ಸಾವಿರ ಎಕ್ಸಾಂಪಲ್ಗಳಿದೆ. ಇವಾಗ ಯಾವುದೋ ಬಿಲ್ಡಿಂಗು ಬಿದ್ದೋಗ್ತಾ ಇರುತ್ತೆ, ನಾವು ಮನೆ ಬೀಗ ಹಾಕೊಂಡು ಹೋಗೋಕೆ ಮುಂಚೆ ಒಂದು ನಿಮಿಷ ಇರಪ್ಪ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಒಳಗಡೆ ಬರ್ತೀವಿ. ಈಚೆ ಬರೋಷ್ಟು ಬಿಲ್ಡಿಂಗ್ ಬಿದ್ದೋಗಿರುತ್ತೆ. ಅವಾಗ ನಾವು ಏನು ಅನ್ಕೋಬೋದು, ದೇವ್ರು ಕಾಪಾಡ್ತಾ ಅಂತ. ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿದ್ದಕ್ಕೆ ಒಳಗಡೆ ಬಂದಿದ್ದಕ್ಕೆ ಆ ಬಿಲ್ಡಿಂಗ್ ಬಿದ್ದೋಯ್ತು, ನಾವು ಈಚೆ ಒಳಗಡೆ ಸೇಫ್ ಆಗಿದ್ದೀವಿ. ಎದುರುಗಡೆ ಬಿಲ್ಡಿಂಗ್ ಬಿದ್ದೋಯ್ತು, ನಾವು ಮುಂದೆ ಹೋಗ್ಬಿಟ್ರೆ ನಮ್ಮ ಮನೆ ಹೊಸ್ಲಿಂದ ಬಿದ್ದೋಗಿದೆ ಬಿಲ್ಡಿಂಗು, ನಮ್ಮ ಮನೆ ಹೊಸ್ಲವರೆಗೂ ಕರೆಕ್ಟಾಗಿದೆ ಅಂದ್ಕೊಳ್ಳಿ. ಇವನು ಮನೆ ಬೀಗ ಹಾಕ್ತಿದ್ದವನು ಒಂದು ನಿಮಿಷ ದೇವ್ರಿಗೆ ನಮಸ್ಕಾರ ಮಾಡಲಿಲ್ಲ ಅಂತ ಒಳಗಡೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋದರೆ ನೀನು ಅವಾಗ ನಂಬೋದು ಅಂತ. ಪ್ರೂಫ್ ಸಿಕ್ಕಿದಾಗ ನಂಬ್ತಾರೆ. ಬಟ್ ಸಿಕ್ಕದೇ ಇರೋರ್ಗೀಗ ಅಲ್ಲ, ನಂಬಿಕೆ ಇರೋನಿಗೆ ಅದೇ ಪ್ರೂಫು. ನಂಬಿಕೆ ಇಲ್ದವ್ ನೀನು ಏನಾದ್ರು ಮಾಡೋ, ಅವ್ನು ನಂಬಕ್ಕೆ ರೆಡಿ ಇಲ್ಲ ಅಂದರೆ ನೀನು ಏನು ಮಾಡಿದ್ರು ಸರಿ ಹೋಗಲ್ಲ ಅಂತ. ಅಂದ್ರೆ ನೀನು ಹೇಳ್ತಾ ಇರೋದು, ನಂಬಿಕೆ ಎಂಬ ಬೀಜ ಹಾಕಿದ್ರೆ ಮಾತ್ರ ಅದರ ಫಲ ಮುಂದೆ ಸಿಗತ್ತೆ. ಬೀಜನೇ ಹಾಕಿಲ್ಲ ಅಂದ್ರೆ, ನಂಬಿಕೆನೇ ಇಲ್ಲ ಅಂದಾಗ ದೇವ್ರು ಹೆಂಗೆ ಕಾಣದ್ದು ಅಂತ. ಒಬ್ಬೊಬ್ರಿಗೆ ಒಂದೊಂಥರ ಕಾಣುತ್ತೆ ದೇವರು. ಅಂದರೆ ನೀನು ಒಬ್ಬರು ಟೈಮ್ ಅಂತಾರೆ, ಒಬ್ಬರು ಲೈಫ್ ಅಂತಾರೆ, ಒಬ್ರು ಏನೋ ಅಂತಾರೆ. ನಿಮ್ಗೆ ಈಶ್ವರ ಇಷ್ಟ, ನಂಗೆ ವೆಂಕಟೇಶ್ವರ ಇಷ್ಟ, ಅವ್ರಿಗೆ ಯಾರಿಗೋ ಪದ್ಮಾವತಿ ಇಷ್ಟ, ಇನ್ನೊಬ್ರಿಗೆ ಮಾರಮ್ಮ ಇಷ್ಟ. ದಟ್ಸ್ ಓಕೆ. ಬಟ್ ಟುಡೇ ದೇ ಆಲ್ಸೋ ಸೇನೋ ಯೂನಿವರ್ಸ್ ಲ್ಯಾಂಗ್ವೇಜ್, ಅದಕ್ಕೆ ಎನರ್ಜಿ, ನೇಚರ್ ಅಂತಾರೆ. ಸೊ ದೇರ್ ಮಲ್ಟಿಪಲ್ ವೇಸ್ ಅಂತೀಯ. ಅದು ಅಂದರೆ ಉತ್ತರ ಇಲ್ಲ, ನೀವು ಏನು ಬೇಕಾದ್ರೂ ನಂಬು, ನಿನಗೇನಾದ್ರು ವರ್ಕ್ ಆಗಿದ್ರೆ ನಂಬು. ಆ್ಯಂಡ್ ಯಾರಿಗೂ ಫೋರ್ಸ್ ಮಾಡಬೇಡಿ, ಯಾರನ್ನೂ ನಂಬಿ ಅದು ಇದು ಅಂತಂದ್ಬಿಟ್ಟು. ಹಸುವಾದಾಗ ಏನು ಬೇಡ, ಖಾಲಿಗೆ ಓಡಾಗಿ ನಮಸ್ಕಾರ ಮಾಡ್ಕೊಂಡು ಹೋಗೋರು. ನಿನಗೆ ಏನೋ ಒಂದು ಪಾಸಿಟಿವ್ ವೈಬ್ ಅಂದ್ಕೊಂಡು ಹೋಗು. ನನಗೆ ಇದನ್ನು ಎಲ್ಲರೂ ಸೂಪರ್ಸ್ಟಿಷಿಯಸ್ ಇದ್ದೇ ಇರ್ತಾರಲ್ವಾ. ನನಗೆ ಹಿಂಗೆ ಹೋಗಿ ನಾನು ಈ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದ್ಸಲಿನಾದ್ರು ಹಿಂಗೆ ತಿರುಗ್ಬಿಟ್ಟು ಹೋಗ್ತೀನಪ್ಪ ಅನ್ನೋದು ಇದ್ದೇ ಇರುತ್ತೆ. ಸೂಪರ್ಸ್ಟಿಷಿಯಸ್ ಅದು. ಅವ್ನು ಹಿಂಗೆ ತಿರುಗ್ಬಿಟ್ಟು ಹೋದರೆ ಅವ್ನು ಬೇಕಾದ್ರೆ ಅವ್ನು ಅದನ್ನು ನಂಬ್ಕೊಂಡಿದ್ದಾನೆ. ಅವ್ನು ದೇವ್ರ ನಂಬಲ್ಲ, ಅವ್ನು ಒಟ್ಟು ಅದು ನಂಬಿಕೆ. ದೇವ್ರ ನಂಬಿಕೆನೇ ದೇವ್ರಷ್ಟೇ. ಅದಕ್ಕೆ ನಾವು ಹೆಸರು ಇಟ್ಕೊಂಡಿದ್ದೀವಿ, ವೆಂಕಟೇಶ್ವರ ಅಂತ ನಾವು ಇಟ್ಕೊಂಡಿದ್ದೀವಿ. ಹಿಂದೆ ಪುರಾಣಗಳಲ್ಲಿ ಬರೆದಿರೋ ಕಥೆ ನಿಜನೋ ಸುಳ್ಳೋ ಯಾರಿಗೆ ಗೊತ್ತು. ನಿನ್ಗೇನೋ ಒಂದು ನಂಬಿಕೆ ಬಂದಿದೆ, ನೀನು ನಂಬ್ಕೊಂಡು ಹೋಗೋರು. ನಾವೇನು ಯಾರಿಗೂ ಫೋರ್ಸ್ ಮಾಡ್ತೀವಲ್ಲ, ನೀವು ನಂಬಿ ಅದು ಇದು ಅಂತಂದ್ಬಿಟ್ಟು. ಬಟ್ ಸಮಾಜದಲ್ಲೆಲ್ಲ ಫೋರ್ಸ್ ಮಾಡಿಕೊಂಡು ನಾಸ್ತಿಕ ಧರ್ಮ ಸಾಯ್ತಿದ್ದಾರೆ ಜನ. ಅವಶ್ಯಕತೆ ಇಲ್ಲ ಅದು. ಯಾರಿಗೂ ತೊಂದರೆ ಕೊಡಬಾರ್ದು ಅಷ್ಟೇ. ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಂಡು ಹೋಗ್ಬೇಕು. ನಿನ್ನ ಮೂವ್ಮೆಂಟಿಂದ ಬೇರೆಯವ್ರಿಗೆ ತೊಂದರೆ ಆಗದೆ ಇದ್ದರೆ ಅದಕ್ಕಿಂತ ದೊಡ್ಡದೇನಿಲ್ಲ. ಯಾರಿಗೆ ತೊಂದರೆ ಕೊಟ್ಟರು ತಪ್ಪೇ ಅದು. ನಾನು ಮಾಡೋ ಉತ್ಸವದಿಂದ ನಿಂಗೇನಾದ್ರು ತೊಂದರೆ ಆಗ್ತೀಯಾ, ನೀನು ನನಗೂ ಶಿಕ್ಷೆ ಕೊಡಬೇಕು. ನೀನು ಮಾಡೋ ಉತ್ಸವ ನನಗೂ ತೊಂದರೆ ಆಗಬಾರ್ದು, ಅಲ್ಲಿಗೆ ಮುಗ್ದೋಯ್ತದು ಅಂತ. ಅವ್ರವ್ರ ನಂಬಿಕೆ, ಅವ್ರಿಗೆ ಏನು ಖುಷಿನೋ ಅದು ಅಷ್ಟಿಲ್ಲದೆ. ಅಂದರೆ ಕೀರ್ತಿ ಒಬ್ಬ ಬಕರ ಆಗ್ಬೋದಲ್ವಾ. ಎಷ್ಟು ಕೋಟಿ ಜನ ಹೋಗ್ತಿದ್ದಾರೆ ದೇವಸ್ಥಾನಕ್ಕೆ, ಯಾವುದೇ ದೇವಸ್ಥಾನ ಆಗಿರಲಿ. ಅಂದರೆ ಅವರೆಲ್ಲರೂ ಬಕ್ರಗಳ ಅಂತ. ಹಂಗಾದ್ರೆ 500 ಜನ ಮಾತ್ರ ನಾಸ್ತಿಕರಿದ್ದಾರೆ, ಅವರೆಲ್ಲರೂ ಕರೆಕ್ಟಾಗಿದ್ದಾರಾ? ದೇವರಿಲ್ಲ ಅಂತ ಒಂದು ಕತೆ ಇದೆ, ಒಂದು ಜೋಕ್ ಇದೆ ಹಳೇದು. ಯಾರೋ ಒಬ್ಬ ಅವ್ರ ಮಗಂಗೆ ದೇವರಿಲ್ಲ ಅಂತ ಹೆಸರಿಟ್ಬಿಟ್ನಂತೆ. ಅವ್ನು ಯಾರೋ ಹೇಳೋದಂದ್ರೆ, ಹಂಗೆಲ್ಲ ಇಡಬಾರ್ದು ಕಣ, ಒಂದಿನ ಅವನೇ ಪ್ರೂವ್ ಮಾಡ್ತಾನೆ ನೋಡು ಅಂತ. ಅಟೆಂಡೆನ್ಸ್ ಆಗ್ತಿದ್ದಾರೆ ಸ್ಕೂಲಲ್ಲಿ. ಅವನು ಹೋದ ಸ್ಕೂಲಲ್ಲಿ ಎಲ್ಲರೂ, ಮಂಜುಳಾ ಇದ್ದೀನಿ ಸರ್, ಇವರು ಇದ್ದೀನಿ ಸರ್, ದೇವರಿಲ್ಲ ಇದ್ದೀನಿ ಸರ್ ಅಂತ. ಎಷ್ಟು ಸೂಕ್ಷ್ಮಗಳಿರೋ ಪ್ರಪಂಚ ಇದು. ಹೌದು. ಅಂದರೆ ನಿಮಗೆ ಅಬ್ಸರ್ವೇಷನ್ ಮಾಡಿದ್ರೆ ಏನೇನೋ ಸಿಗುತ್ತೆ ಜೀವನದಲ್ಲಿ. ಯಾವ್ದು ಬೇಕೋ ತಗೋ, ಯಾವ್ದು ಬೇಕೋ ಬಿಡು, ನೆಮ್ಮದಿಯಾಗಿರೋ ಅಷ್ಟೇ.